ನಮಸ್ಕಾರ ವೀಕ್ಷಕರೇ, ನಾನು ಇಂದ್ರ ಸೋಮಶೇಖರ್. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೇವೆ. ಗಿಡ ಮರಗಳನ್ನು ನಾಶ ಮಾಡ್ತಾ ಇದ್ದೇವೆ. ಆ ಗಿಡ ಮರಗಳೇ ನಮ್ಮ ಜೀವನದ ಉಸಿರು. ಅದಿಲ್ಲದೇ ಇದ್ದರೆ ನಾವಿಲ್ಲ. ನಾವು ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಗೂ ಕೂಡ ಎಷ್ಟೋ ಸಾವಿರ ಎಕರೆ ಮರಗಿಡಗಳು ನಾಶವಾಗ್ತಾ ಇದೆ. ಹಾಗಾಗಿ ನಾವು ಮರಗಿಡಗಳನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಇಂದಿನ ಶಾಲಾ ಮಕ್ಕಳಿಗೆ ನಾವು ಈಗಲಿಂದನೇ ಆ ಒಂದು ಕೊರತೆಯ ಬಗ್ಗೆ, ಅದರಿಂದ ಅನಾನುಕೂಲತೆಯ ಬಗ್ಗೆ ತಿಳಿಸ್ತಾ ಹೋಗಬೇಕು. ಮರಗಳನ್ನು ಬೆಳೆಸಬೇಕು, ದೇಶವನ್ನು ಉಳಿಸ್ಬೇಕು. ಮರಗಿಡಗಳಿಲ್ಲದೆ ನಮ್ಮ ಜೀವನ ಇಲ್ಲ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಮಕ್ಕಳಿಗೆ ನಾವು ತಿಳಿಸ್ಕೊಡ್ತಾ ಬರಬೇಕು. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಊರುಗಳು ಬೆಳೀತಾ ಹೋಗ್ತಾ ಇದೆ, ಗಿಡ ಮರಗಳು ನಾಶ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ನಾನಾ ಕಾರಣಗಳು ಇದೆ. ಯಾಕೆ ನಾವು ಗಿಡ ಮರಗಳನ್ನು ಕತ್ತರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾವು ಮೇಲ್ಸೇತುವೆ ಕಟ್ತಿದ್ದೀವಿ, ಮೆಟ್ರೋ ಮಾಡ್ತಾ ಇದ್ದೀವಿ, ರಸ್ತೆಗಳ ಅಗಲೀಕರಣ ಮಾಡ್ತಿದ್ದೀವಿ. ಹೀಗೆ ನಾನಾ ಕಾರಣಗಳಿಂದ ನಾವು ಮರಗಳನ್ನು ಊರುಗಳಲ್ಲಿ ಕತ್ತರಿಸ್ತಾ ಇದ್ದೀವಿ. ಹಾಗಾಗಿ ಇದರ ಒಂದು ತೊಂದರೆಯಿಂದ ಮುಂದೆ ಬರುವಂತಹ ಪೀಳಿಗೆ ಅನುಭವಿಸ್ಬೇಕಾಗತ್ತೆ. ಅದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ನಮಸ್ಕಾರ.